ಇದು ನೆಕ್ಸ್ಟ್ ಡೇ ರಾಮನವಮಿ. ಸ್ವೀಟ್ ಮಾಡಿದ್ದೆ, ದೈವಿಕ್ ತಿಂತಾನೆ, ಟಿಫನ್ ತಿಂತಾನೆ. ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ, ಎಳ್ಳಿಕಾಯಿ ಚಿತ್ರಾನ್ನ ತಿಂತಿದ್ದೆ ದೈವಿಕ್. ಏನದು? ಸೊ ನಾನು ಇವಾಗ ಗೊಜ್ಜು ಮಾಡ್ತೀನಿ, ಕಲಿಸ್ತಾ ಇದ್ದೀನಿ ಎಳ್ಳಿಕಾಯಿ ಚಿತ್ರಾನ್ನ. ಆಫ್ಟರ್ ಲಾಂಗ್ ಟೈಮ್ ಐತೆ. ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಕೊಟ್ಟರು ಅಂತ ಹೇಳಿದ್ನಲ್ಲ, ಅವ್ರು ಕೊಟ್ಟಿದ್ರು. ಸೊ ತುಂಬ ದಿನ ಆಯ್ತು ನಾನು ಚಿತ್ರಾನ್ನ ಮಾಡಿ, ತುಂಬ ದಿನ ಆಯಿತು. ಆಮೇಲೆ ಸ್ವಲ್ಪ ಕೇಸರಿ ಬಾತ್ ಮಾಡಿದೆ, ಆಮೇಲೆ ಹೆಸ್ರು ಕಾಳು ಸಾಂಬಾರು ಮಾಡಿದೆ. ಸೊ ಎಲ್ಲ ಆಯಿತು ಕೆಲಸ. ಇನ್ನು ಲೈವ್ಗೆ ಹೋಗಬೇಕು. ಲೈವ್ಗೆ ಹೋದ್ಮೇಲೆ ನಾಳೆ ನನ್ನ ಮಗಂದು ದೈವಿಕ ರಿಸಲ್ಟ್ ಇದೆ ನೋಡಿ, ಇಂದ ಡಿಕ್ಕಿಯಲ್ಲಿ ತೆಗೆದುಕೊಡು ಅಂತೇಳು. ಸೊ ರಿಸಲ್ಟ್ ಎಲ್ಲ ತೋರಿಸ್ತೀನಿ. ಅದಕ್ಕೂ ತಿನ್ಸಂತೇಳಿ, ಅದು ತಿನ್ನಲ್ವಂತ. ಓಕೆ ಫೈನ್. ಚಿತ್ರಾನ್ನ ರೆಡಿ ಆಯಿತು. ನನಗೆ ಎಷ್ಟು ಬೇಕು ಅಷ್ಟು ಕಲಿಸಿದ್ದೀನಿ, ಯಾಕೆಂದರೆ ಗೊಜ್ಜಿಲಿ ಇಟ್ಟಿದ್ದೀನಿ. ಸೊ ಚಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಸೊ ಇವತ್ತಿನ ಬ್ಲಾಗು ದೈವಿಕನ್ನು ಸ್ವಿಮ್ಮಿಂಗ್ ಪೂಲ್ ಕೇಳೋಕಂತ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಏನಂತಾರೆ ಏನಿಲ್ಲ ಅಂತ. ಸುಕ್ಕಿ ಹಾಕ್ತಾಯಿದ್ದೀವಿ ಮಾಡೋದು, ಕೇಳ್ಕೊಂಬರ್ಬೇಕಷ್ಟೆ. ಸೊ ಕೇಳ್ಕೊಂಬಿಟ್ಟು ಬರ್ತೀವಿ. ಹಾಂ, ನಂಗೆ ಸ್ಟಾರ್ಟ್ ಆಯ್ತು ನೋಡೋರ್ಗೆ ಹಬ್ಬು ಇವಾಗಲೇ ಕುಡಿಯೋಕ್ಕೆ. ಸೊ ಕೇಳ್ಕೊಂಬರ್ತೀವಿ ಅಂತೆ, ಏನು ಹೇಳ್ತಾರೆ ನೋಡೋಣ. ಏಕೆಂದರೆ ಇವಾಗ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಯ್ತಲ್ಲ. ಸೊ ಚಲೋ. ಹಾಂ, ಅವನು ಎಲ್ಲಿದ್ದಾನೆ ಅವನು? ಇಲ್ಲ ಅದು ನೋಡಿ ಗೈಸ್, ಬಟ್ಟೆ ನೋಡಿ, ಇಲ್ಲಿ ಎಷ್ಟೊಂದು ಬಟ್ಟೆ ನೋಡಿ. ತೆಗಿ ತೆಗಿ, ತಗೋಬಾ. ಇಲ್ಲಿ ನೋಡಿ ಕ್ಯಾಟ್ ನೋಡಿ. ಸೊ ಇಷ್ಟೊಂದು ಬಟ್ಟೆ ನೋಡಿ ಗೈಸ್, ಇಷ್ಟೊಂದು ಬಟ್ಟೆ ಯವ್ವಿ. ನೋಡಿ ಕ್ಯಾಟ್ ಆರಾಮ್ಸೆ ಮದುವೆ ಐತೆ. ಇದು ದಿನ ಬೆಳಗಾದ್ರೆ ನಮ್ಮ ಮನೇಲಿರುತ್ತೆ. ಬಂದ ನೋಡಿ ಮತ್ತೆ. ಬಿಸಿಲು ನೋಡಿ. ತಾತಾ ಬರೋ, ತಾತಾ ಅದು ಓಮ ಬಲಲ್ಲ ನಾನು. ತಾತಾ ಕ್ಯಾಟಿಗೆ ನೋಡ್ರಿ ಬಾಯ್. ಅವತ್ತು ಎದ್ದಾರು ಅಲ್ಲಿ ಕ್ಯಾಟ್ ಆಯ್ತು ನೋಡು. ಸೊ ಕೇಳ್ಕೊಂಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗು ಆ್ಯಂಡ್ ಹಾಸ್ಪಿಟಲ್. ಕೇರ್ ಆ್ಯಂಡ್ ಕ್ಯೂರ್ ಕ್ಲಿನಿಕ್. ಹಾಸ್ಪಿಟಲ್ ಬಂದಿದ್ದೀನಿ. ಆಯಿತು, ಟೈಮ್ ಆಯಿತು. 10:40ಕ್ಕ ಈಗ ಹೇಳ್ಬಿಟ್ಟು ಹೋಗೋಣ. 10:15, 1 ಗಂಟೆ. ನಿಮ್ದು ಆಮೇಲೆ ಇದು ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂಕಲ್. ಯಾಕೆ ಹುಷಾರಿಲ್ವಾ ಅಂಕಲ್? ಹೌದಾ, ಸರಿ ಬಾ. ಹಾಂ ಅಲ್ಲಿ ಮೇಡಮ್ ಹತ್ರ ಮಾತಾಡ್ಕೊಂಡು ಬಾ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ. ಅಲ್ಲಿವರೆಗೂ ಅಲ್ಲಿ ಹೇಳಿ ಬಂದೈತೆ ಬಾ ಅಂಕಲ್.
ಗಾಯ್ಸ್ ನೋಡಿ ಇಲ್ಲಿ ಬಂದಿದ್ದೀವಿ, ಸ್ವಿಮ್ಮಿಂಗ್ ಕೇಳೋಕೆ ಬಂದಿದ್ದೀವಿ. ಅಲ್ಲಿಂದ ಅಲ್ಲಿ ಗಂಟ ಇದೆ ಇವ್ರದ್ದೇ. ಸೊ ಹೊರಡೋಣ ಬಾ. ಡಾಗ್ ನೋಡಿಲ್ಲ, ಎಲ್ಲರೂ ಡಾಗ್. ಒಂದು ನಿಮಿಷ ನಿಂದಿಲ್ಲ ಸೆಂಟ್ಲಲ್ಲಿ. ಇರು ಒಂದು ನಿಮಿಷ. ಇಲ್ಲ ಇರು ಇರು ಅಂತೀಯ. ಸಮ್ಮರ್ ಕ್ಯಾಂಪ್ ಇಲ್ಲಿದೆ ನೋಡಿ, ಡಾನ್ಸ್ ಕ್ಲಾಸ್. ಏನಂತೆ? ಹಾಂ ಇಲ್ಲೋಡಿ ಡಾನ್ಸ್ ಕ್ಲಾಸ್ ಇಲ್ಲಿದೆ. ಬಾ ದೇವಿ. ಸಮ್ಮರ್ ಕ್ಯಾಂಪ್ ಡಾನ್ಸ್ ಕ್ಲಾಸಸ್ ನೋಡಿ ಎಲ್ಲ ಇಲ್ಲೇ ಇದೆ. ಸೊ ದಯವಿಕ್ಕಾಗಿ ನೀವು ಹೇಳಿದ್ರಲ್ಲ ಇಲ್ಲೇ ಹಾಕೋಣ ಅಂತ. ಸೊ ಫೈನಲಿ ನೋಡೋಕೆ ಬಂದಿದ್ದೀವಿ, ಏನಾಗುತ್ತೆ ನೋಡೋಣ. ಆಫೀಸ್ ಐತೆ, ಹೆಂಗೆ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕು? ಆಫೀಸ್ ಅಡಿಗಲ್ಲ ಬಾ. ನೋಡ್ಕೋ ಹಿಂಗೆ ಹೋಗ್ಬೇಕಂತ. ಏನಿದೆ ಅಪಾರ್ಟ್ಮೆಂಟ್ ಯಾರಿದೆ? ಅಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಸ್ವಿಮ್ಮಿಂಗ್ ಕೇಳೋಣ ಏನೇನಂತಾರಂತ. ಹೊರಡ್ತಾ ಇದ್ದೀವಿ. ಏನಂತಾರಂತ ಗೊತ್ತಿಲ್ಲ. ಇಮೇಜ್ ನೋಡಿ ಅಥವಾ ಅವನ ಹೈಟ್ ನೋಡಿ ಭಯ. ಹಾಂ ಭಯ ಆಗ್ತಿದೆ ನನಗೆ, ಚಿಕ್ಕವನಾಗ್ತಾನ ಅಂತ. ಹಾಂ ಹೈಟ್ ಆಗ್ತಾನೆ ಗೊತ್ತು, ಆದರೆ ಬಂದ್ವಿ ಅಪ್ಪ. ನೋಡ್ತಾ ಇದ್ರಲ್ಲಿ ಆಫೀಸ್ ಇದೆ ಅಂತೆ ಇಲ್ಲಿ. ಸೊ ಅಲ್ಲಿ ಆಫೀಸ್ಗೆ ಹೋಗಿ ಕೇಳಬೇಕು ಏನಂತ ಆಗ್ತಿಲ್ಲ. ಅಮ್ಮಕ್ಕ ಹೆಂಗಿದೆ ನೋಡ್ರಿ, ಹೆಂಗಿದೆ ನೋಡ್ರಿ. ಸ್ಕೂಲಲ್ಲಿ ಸ್ಕೂಲ್ ಇದು ಆ್ಯಕ್ಚುಲಿ. ಸ್ಪೋರ್ಟ್ಸು, ಬ್ಯಾಡ್ಮಿಂಟನ್ನು, ಸ್ವಿಮ್ಮಿಂಗು, ಮಾತ್ರೆ ಸಖತ್ತಾಗಿದೆ. ಬಂದವರಲ್ಲಿ ಯಾರು ಕೇಳೋಕ್ಕೆ. ಒಂದು ನಿಮಿಷ ಇರಿ, ಸ್ಟಾರ್ಟ್ ಮಾಡ್ತೀನಿ ಮತ್ತೆ ವಿಡಿಯೋ. ಸರ್ 4 ಇಯರ್ಸ್ಗೆಲ್ಲ ತಗೊಳ್ಳಲ್ಲ, 5 ಇಯರ್ಸ್ ಆಗಿರಬೇಕು. ಬೇಕಿದ್ರೆ ಒಂದ್ಸಲಿ ಡೆಮೋ ಕ್ಲಾಸ್ ಟ್ರೈ ಮಾಡಿ. ಈಗ 11 to 12 ಒಂದು ಕ್ಲಾಸ್ ಇದೆ, ಅಲ್ಲಿ ಟ್ರೈ ಮಾಡಿ. ಮಗು ನೀರಲ್ಲಿ ಚೆನ್ನಾಗಿ ಇದು ಮಾಡಿದ್ರೆ ಪ್ಲಸ್ ಕಾಪ್ರೇಟ್ ಮಾಡಿದ್ರೆ ಅಡ್ಮಿಷನ್ ಮಾಡಿ. ನಾವು 4 ಇಯರ್ಸ್ಗೆಲ್ಲ ತಗೊಳ್ಳಲ್ಲ. ಕೋಚ್ ಇರ್ತಾವಲ್ಲ, ಹಾಂ ಇರ್ತಾರೆ, ಕೋಚ್ ಇರ್ತಾರೆ. ಏನು ಮಾಡೋಣ? ಸರ್ 4 ಇಯರ್ಸ್ ತಗೊಳ್ತೀರಾ? ಒಂದ್ಸಲಿ ಡೆಮೋ ನೋಡ್ತೀರಲ್ಲ, ಒಂದ್ಸಲಿ ಈಗ 11 to 12 ಒಂದು ಬ್ಯಾಚ್ ಇದೆ. ಇಲ್ಲ ಮೇಡಮ್, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ಬೇಕಾದ್ರೆ. ಹಾಂ ಟೈಮ್ ಮಾಡಿ ನೋಡಿ. ಓಕೆ ಅಂದರೆ ಅಡ್ಮಿಷನ್ ಮಾಡಿ. ಸರಿ ಮಾಡ್ತೀಯಾ? ಸ್ವಿಮ್ಮಿಂಗ್ ಮಾಡ್ತೀಯಾ? ಅಂದರೆ ನೀರನ್ನು ಮಕ್ಕಳು ನೋಡಿ. ಸರ್ ಈಗ ಅಂತ ಕೊಡ್ತೀರಾ? ಅವ್ರಿಗೆ ಕೆಲಸ ಮಾಡಬೇಕಾ? ಇಲ್ಲ ಒಂದು 10 minutes. ತಿರ್ಗಾ 11 o'clock ಚೇಂಜ್ ಮಾಡಬೇಕು. ಆಗ ನೀರಲ್ಲಿ ಇರಬೇಕು. नाम क्या था? नाम क्या था? ದಯವಿಟ್ಟು ನೀರಲ್ಲಿ ಇಲ್ಲಿ ಇಳಿತೀಯಾ?
ಎಷ್ಟು ದಿನ ಇರುತ್ತೆ? 15 ಡೇಸಾ? ನೀವೇ ಕೊಡ್ತೀರಾ ಅಥವಾ ನಾವೇ ತಗೊಂಡು? ಬೇಕಿದ್ರೆ ಶಾರ್ಟ್ಸ್ ಟ್ರೈ ಮಾಡಿ ಡೆಮೋಗೆ, ಆಮೇಲೆ ಅಡ್ಮಿಷನ್ ಮಾಡಾದ್ಮೇಲೆ ಅವ್ರು ಪರ್ಚೇಸ್ ಮಾಡ್ತಾರೆ. ಎಲ್ಲಿ ಕೇಳಿ ತಗೊಳ್ಳೋದು ಕಾರ್ಡ್ ವಿಸಿಟಿಂಗ್? ಹೋಗ್ಬೇಡ ಆಚೆ. ಬದೇವಿ ಎಷ್ಟಂತೆ? ಇದು ಅಡ್ಮಿಷನ್ ಇದೆ 15 ಡೇಸ್ ಸೆಷನ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ಇರುತ್ತೆ, ಸಂಡೇ ಹಾಲಿಡೇ ಕೋಚಿಂಗ್ ಮಾತ್ರ. ಪಬ್ಲಿಕ್ಗೆ ಲೀವ್, ಪಬ್ಲಿಕ್ಗೆ ಓಪನ್ ಇರುತ್ತೆ ಸಂಡೇ ಫುಲ್ ಡೇ. ಮತ್ತೆ ಮಧ್ಯದಲ್ಲಿ ಏನಾದರೂ ಲೀವ್ ತಗೊಂಡ್ರೆ ಲಾಸ್ಟಲ್ಲಿ ಕೋಚಿಂಗ್ ಕೊಡ್ತೀವಿ ನಾವು. ಮಧ್ಯದಲ್ಲಿ ಇನ್ ಕೇಸ್ ನಿಮಗೆ ಜ್ವರ ಆ ಥರ ಲೀವ್ ತಗೊಂತಾರೆ ಅಲ್ವಾ, 15 ಡೇಸ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಂ, ಈ ತರ ನಾವು ಕಾರ್ಡ್ ಕೊಡ್ತೀವಿ ಮ್ಯಾಮ್. ಈ ಕಾರ್ಡಲ್ಲಿ ಟ್ರ್ಯಾಕ್ ಆಗುತ್ತೆ ನಿಮ್ಗೆ ಅಟೆಂಡೆನ್ಸ್. ನಾವು ಡೈಲಿ ಸೈನ್ ಮಾಡ್ತೀವಿ ಬಂದಾಗ. ಪ್ರತಿ ಕ್ಲಾಸ್ ಬಂದಾಗ ಕಾರ್ಡ್ ತಗೊಂಡು ಬರಬೇಕು. ಹೋಗ್ಬಿಟ್ಟು ಬರೋಣ, ಮತ್ತೆ ಬರಬೇಕು, ಮತ್ತೆ ಬೇಸರ ಹೋಗುತ್ತೆ. ಇದು ಫೀಸು ಫೀಸ್ 4,500 ಕಡಿಮೆ ಇಲ್ವಾ? ಸೇಫ್ಟಿ 3,500 ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡಿ. ಇವನ್ ಹಠ, ಒಂದೇ ಹಠ. ನಾನು ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ, ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೇನು ಹೈಟ್ ಆಗ್ತಾನೆ ಅಂತ. ಅಲ್ಲೇ ಇಟ್ಕೊಡಿ ಅಲ್ಲಿ. ಮತ್ತೇನಿದೆ? ಏನಾದರೂ ಮತ್ತೆ ಕೋರ್ಸಸ್ ಇದೆಯಾ? ಏನಾದರೂ ಅಕಾಡೆಮಿಕ್ ಇದೆಯಾ? ಮತ್ತೆ ಇಲ್ಲೆಲ್ಲ ಸಪ್ರೇಟ್ ಬ್ಯಾಡ್ಮಿಂಟನ್ ಇದೆ, ಸಪ್ರೇಟ್ ಎಲ್ಲ ಫುಟ್ಬಾಲ್ ಇದೆ, ಕ್ರಿಕೆಟ್ ಇದೆ. ಕ್ಲಾಸ್ ಹೊರಗಡೆ ಇದೆ. ಅಲ್ಲ ಅದೇ ಇದು ಆದ್ಮೇಲೆ ಮಾಡೋಣ, ಯಾಕೆ ಕಂಟಿನ್ಯೂ ಮಾಡೋದು ಬೇಡ, ಟಯರ್ಡ್ ಆಗ್ಬಿಡ್ತಾನೆ ಅವನು. 11 o'clock ಬನ್ನಿ ಸರ್. ಕೇಳ್ಕೊಂಡು ಬಂದ್ವಿ. ಯಪ್ಪ 4,500 ಅಂತೆ. ಸೊ ನಾನು ಲೈವಲ್ಲಿ ಕೇಳ್ತೀನಿ, ಜಸ್ಟ್ ಸ್ವಿಮ್ಮಿಂಗಿಗೆ 4 years ಬೇಬಿಗೆ 4,500 ಅಂತೆ. 15 ಡೇಸ್ ಅಂತೆ. 15 ಡೇಸಲ್ಲಿ ಇನ್ ಕೇಸ್ ಒಂದಿನ ದಿನ ಏನಾದ್ರು ಲೀವ್ ಇತ್ತು, ಪಾಪಗಳಿಗೆ ಹುಷಾರಿಲ್ಲ ಅಂತಂದರೆ ಅದು ಕ್ಯಾಲ್ಕುಲೇಟ್ ಮಾಡ್ತಾರಂತೆ. ಕರೆಕ್ಟ್ಲಿ 15 ಡೇಸ್ ತೊಗೊತಾರಂತೆ. ಸೊ ಬರೀ 15 ದಿನಕ್ಕೆ 4,500 ರೂಪಾಯಿ ಅಂತೆ. ಸೊ ನೋಡೋಣ, ಥಿಂಕ್ ಮಾಡೋಣ ಅಂತ ಹೇಳ್ತೀನಿ. ಸೊ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಏನಾಯಿತು, ಏನೇ ಎತ್ತ ಅಂತ ಎಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ, ಮನೆಗೆ ಬಂದಮೇಲೆ ಹೇಳ್ತೀನಂತೆ. ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ನೋಡೋಣ, ಏನು ಮಾಡೋಣ, ಥಿಂಕ್ ಮಾಡೋಣ ಅಥವಾ ಜಾಯಿನ್ ಮಾಡಿಸೋಣ, ಹೆಂಗೆ? ಹಾಕಿಸ್ಲೇಬೇಕು ಅಂತ ಡಿಸೈಡ್ ಆಗವ್ರೆ. ಸೊ 1 ಅವರ್ ಡೆಮೋ ತೋರಿಸಿನಾ? ಡೆಮೋ ತೋರಿಸ್ತಾರಂತೆ ಒಂದು 10 ಮಿನಿಟ್ಸು. ಡೆಮೋದಲ್ಲಿ ಏನಾದರೂ ಅವನು ಕರೆಕ್ಟಾಗಿ ಕೋಚಿಂಗಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಅಡ್ಮಿಷನ್ ಮಾಡಿಸ್ಕೊತಾರಂತೆ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಚಲೋ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಿಗೆ ನಾನು ಇವಾಗ ವೀಡಿಯೋ ಮಾಡಲ್ಲ, ಅಲ್ಲಿಂದ ಹೋಗಿ ಬಂದುಬಿಟ್ಟು ನಿಮ್ಮಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ಮನೆಗೆ ಹೋದ್ಮೇಲೆ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು. ಸೊ ಇಲ್ಲಿ ಒಂದ್ಸಲ ಡೆಮೋ ಚೆಕ್ ಮಾಡ್ತಾರಂತೆ, ಒಂದು 15 ಮಿನಿಟ್ಸು ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬಂದವಳ ಏನು ಅಂತ. ಸೊ ಚಲೋ ಬಿದ್ದ ಬರ್ಲಿ ಬಂಗಾರಿ ಗಿಂಟಿ ಬರ್ಲಿ. ಸೊ ನೋಡಿ ಕೋಚ್ ಬರ್ಲಿ ಚಲೋ. ಪಪ್ಪ ಹೋಗ್ತಿದ್ದಾರೆ ನನ್ನ ಸ್ಕೂಲ್ ಎಂಕ್ಸ್ ಅಕಾಡೆಮಿ. ಸೊ ಇದು ಇಲ್ಲೇ ಇದೆ, ಅಪೋಸಿಟೇ. ಇದನ್ನೇ ಕೇಳ್ತಾ ಇದ್ದೀವಿ.
ಸೊ ಇದು ಡಾನ್ಸ್ ಕ್ಲಾಸು. ಸೊ ಡಾನ್ಸು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕನಸು ಡಾನ್ಸ್ ಕ್ಲಾಸ್ ಇದು. ಹಾಂ, ಇವರಿಗೆ 5 to 6 o'clock ಇರುತ್ತೆ. ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಇರುತ್ತೆ. 5 to 6 o'clock ಇರುತ್ತೆ. 5 to 6 ಈವ್ನಿಂಗ್ 5 to 6. ಸಮ್ಮರ್ ಕ್ಯಾಂಪು ಸ್ಟಾರ್ಟ್ ಆಗುತ್ತೆ ಇವಾಗ. ಏಪ್ರಿಲ್ 1st ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಡ್ಮಿಷನ್ ಅಂದರೆ ಯಾವುದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಮಾಡಬೇಕಾದ್ರೆ ಡ್ಯಾನ್ಸ್ ಕ್ಲಾಸಿಗೆ ಮಾಡಬೇಕಾ? ಹಂಗಾರೆ ಒಂದು ಮಾಡಿ ಇವ್ರನ್ನ ನಾಳೆ ಸಾಯಂಕಾಲ 6 ಗಂಟೆಗೆ ಕರ್ಕೊಂಬನ್ನಿ. ಫಸ್ಟು ಈ ಏಜ್ ಮಕ್ಕಳಿಗೆ 5 ಗಂಟೆಗೆ ಇರೋದು. ಹಾಯ್ ಮಾಡು, ಹಾಯ್ ಮಾಡು, ಅದಕ್ಕೆ ಮಾಡು, ಹೋಗು. ನಾನೇ ಬರ್ತೀನಿ ಬಿಡು. 5 to 6 ಹಾಕೊಂಡು ಕಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಬೇಕಾದ್ರೆ ಮೇ ತಿಂಗಳು ಹಾಕೋಣ. ಯಾವ್ದಾದ್ರು ಒಂದು ಹಾಕ್ಬೇಕು ನಾವು. ಏನು ಅಷ್ಟೇ ಅವ್ರಿಗೆ 5 ಗಂಟೆಯಿಂದ 6 ಗಂಟೆ ಇರೋದು. ಈ ತಿಂಗಳು ಸ್ವಲ್ಪ ಎಲ್ಲ ಕಡಿಮೆ ಇದ್ದಾರೆ. ಎಕ್ಸಾಮ್ಸ್ ವೆಕೇಶನ್ಸ್ ಇದೆಲ್ಲ, ಅದಕ್ಕೆ 6 ಗಂಟೆಗೆ ಇಟ್ಟಿದ್ದೀನಿ. ನಾಳೆ 6 ಗಂಟೆಗೆ ಕರ್ಕೊಂಡ್ಬನ್ನಿ ಫಸ್ಟ್. ಆಮೇಲೆ ಬರೋ ತಿಂಗಳಿಂದ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏಪ್ರಿಲ್ 1st ಏಪ್ರಿಲ್ 1st 5 ಗಂಟೆ ಕಡಿಮೆ ಇದ್ರೆ ನಾನು 6 ಗಂಟೆಗೆ ಇಟ್ಟಿರ್ತೀನಿ. ಆಮೇಲೆ ಹೋಗ್ತಾ 5 ಗಂಟೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ ಬಂತು ಇವಾಗ. ಅದು ಏನು ಎಲ್ಲ ವೆಕೇಶನ್ಸ್ ಅಲ್ಲಿ ಇರ್ತಾರಲ್ಲ ಈ ತಿಂಗಳು, ಎಕ್ಸಾಮ್ಸ್ ವೆಕೇಶನ್. ಸಮ್ಮರ್ ಕ್ಯಾಂಪು ಇದೆ. ಸಮ್ಮರ್ ಕ್ಯಾಂಪು ಮಂಡೇಯಿಂದ ಫ್ರೈಡೇ ಇರುತ್ತೆ. ಏಪ್ರಿಲ್ 1st ಸ್ಟಾರ್ಟ್ ಆಗುತ್ತೆ. ನಾಳಿದ್ದಿಂದ ಮಾರ್ನಿಂಗ್ 10 to 2 o'clock ಇರುತ್ತೆ. 10 ಅದು ಬೇರೆ ಅಂದರೆ 10 to 2 ಇರುತ್ತೆ. ಅದರಲ್ಲಿ ನಿಮಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರುತ್ತೆ. ಅದರಲ್ಲೂ ನಿಮಗೆ ಡ್ಯಾನ್ಸ್ ಇರುತ್ತೆ, ಜಿಮ್ನಾಸ್ಟಿಕ್ ಇರುತ್ತೆ, ಮತ್ತು ರೈನ್ ವಾಟರ್ ಡ್ಯಾನ್ಸ್ ಇರುತ್ತೆ, ಮತ್ತು ಫಿಲಿಮ್ ಶೋಕೇಸ್ ಇರುತ್ತೆ. ಫಿಲಿಮ್ ತೋರಿಸ್ತೀವಿ, ಮೋಟಿವೇಶನ್ ಫಿಲಿಮ್ಸ್ ಆ ಥರ ತೋರಿಸ್ತೀವಿ. ಮತ್ತು ಕ್ರಾಫ್ಟ್ ಇರುತ್ತೆ. ಆ ಥರ ಎಲ್ಲ ತುಂಬ ಆಕ್ಟಿವಿಟೀಸ್ ಇರುತ್ತೆ. ಅದು ಡಿಫ್ರೆಂಟ್ ಆಕ್ಟಿವಿಟೀಸ್ ಇರುತ್ತೆ. ಸಮ್ಮರ್ ಕ್ಯಾಂಪ್ ಇದೆ ಮತ್ತು ಸ್ಕೂಲ್ಗೆ ಸಮ್ಮರ್ ಕ್ಯಾಂಪ್ ಇದೆ. ಇದು ಬೇರೆ ಆಗುತ್ತೆ. ಏಪ್ರಿಲ್ 21ರಿಂದ ಇದು ಎಷ್ಟು ದಿನ ಇರುತ್ತೆ? ಒಂದು ತಿಂಗಳು ಸರ್. ಏಪ್ರಿಲ್ 1st ಮೇ 1st ಇರುತ್ತೆ. ಇವಾಗ ನೀವು ಡ್ಯಾನ್ಸ್ ಕ್ಲಾಸ್ ಜಾಯಿನ್ ಮಾಡಿದ್ರೆ ಅಲ್ಲಿ ನಿಮಗೆ ಫೀಸ್ ಬಂದು 1500 ಇರುತ್ತೆ. ಇದು ಬಂದು 4000 ಇರುತ್ತೆ. ಮಾರ್ನಿಂಗ್ ಬಂದು ನಿಮಗೆ 10 to 2 o'clock ಇರುತ್ತೆ. ಡೈಲಿ ಮಂಡೇ ಟು ಫ್ರೈಡೇ ಇರುತ್ತೆ. 5 ದಿವಸ ಇರುತ್ತೆ. ಡ್ಯಾನ್ಸ್ ಕ್ಲಾಸ್ ಅಂದರೆ ಬರೀ 3 ದಿವಸ ಇರುತ್ತೆ. ಅದು ರೆಗ್ಯುಲರ್ ಕ್ಲಾಸಸ್. ಸಮ್ಮರ್ ಕ್ಯಾಂಪ್ ಅಂದರೆ ಸಮ್ಮರ್ ಕ್ಯಾಂಪ್ ಬರೀ 1 ತಿಂಗಳು ಮಾತ್ರ ಇರುತ್ತೆ. ಅದು ರೆಗ್ಯುಲರ್ ಕ್ಲಾಸ್. ಅದು ತಿಂಗಳಿಗೆ 1500 ರೂಪಾಯಿ ಇರುತ್ತೆ. ವಾರಕ್ಕೆ 3 ದಿನ ಕ್ಲಾಸಸ್. 3 ದಿನ, ಮಂಗಳವಾರ, ಗುರುವಾರ ಮತ್ತು ಶನಿವಾರ. You guys do one by one practice. ರೆಗ್ಯುಲರ್ ಹಾಕಿಬಿಡೋಣ. Do one by one practice. ಡ್ಯಾನ್ಸ್ ಕ್ಲಾಸ್ ಕೊಡ್ತಾರೆ. Practice. Here. Do one by one. Go forward. I said, this is go back here. ಸ್ಕೂಲ್ಗೆ ಹೋಗ್ಬಿಟ್ಟು ಇದು ಸಮ್ಮರ್ ಟೈಮ್ ಮುಗಿಸ್ಕೊಂಡ್ಬಿಡ್ತಾರೆ. One by one. ಡ್ಯಾನ್ಸ್ ಕ್ಲಾಸ್ ಕೊಡ್ತಾರೆ. ಸಾಯಂಕಾಲ ಡ್ಯಾನ್ಸ್ ಕ್ಲಾಸ್ ಕೊಡ್ತಾರೆ. ಏನಂದ್ರೆ ಒಂದು ಮಂತ್ ಅಷ್ಟೇ. ಅಷ್ಟೇ ಒಂದು ಮಂತ್. ರೆಗ್ಯುಲರ್ ಆಗಿರುತ್ತೆ ಅಂತ ಹೇಳ್ತಲ್ವಾ? ಹಾಂ ಹಾಂ ಹಾಂ. One by one. Be careful. ಬ್ರೋ ರೆಗ್ಯುಲರ್ ಎಷ್ಟು? ರೆಗ್ಯುಲರ್ Can ಅಂದರೆ do down. Can do down. ಹಾಂ ಹಾಂ ಬರೋ ಡ್ಯಾನ್ಸ್ ಮಾತ್ರ. ಹಾಂ ಹಾಕಲ್ಲ. ಇದು ಡ್ಯಾನ್ಸ್ ಕ್ಲಾಸ್ ರೆಗ್ಯುಲರ್ ಆಗಿರುತ್ತಲ್ಲ? ಅದು ರೆಗ್ಯುಲರ್ ಕ್ಲಾಸಸ್. ಅದು ಯಾವಾಗೂ 1 hour 1 hour ಕ್ಲಾಸ್ ರೆಗ್ಯುಲರ್ ಆಗಿ ನಡೆಯುತ್ತೆ. ಇದು ಬರೀ ಸಮ್ಮರ್ ಕ್ಯಾಂಪ್ 1 month. ಅದು 1500 1500 ನಂಬರ್ ತಗೊಳ್ಳಿ. ನಿಮ್ಮಲ್ಲಿ ಏನು ಡೀಟೇಲ್ಸ್ ಕಳಿಸ್ಬಿಡ್ತೀನಿ. ಹಾಂ ಬರಲಿ ಬಿಡಿ. ಸಾಯಂಕಾಲ ನಾನು ಬರ್ತೀನಿ. 5 ಗಂಟೆಯಿಂದ 6 ಗಂಟೆ ತನಕ. అంటే వచ్చి ఇదే పట్టి వాట్ వచ్చి బాదో ದೈವಿಕ್
ಎಲ್ಲಿ ಹೋಗಿದ್ರಿ ನೀವು? ಹಾಯ್ ಮಾಡು. ಇವತ್ತಾ? ಇವತ್ತು ಬರುತ್ತಾ ನಾಳೆನಾ? ನಾಳೆ ಬರೋದು ಮಂಡೇ ನಾಳೆ ನಾಳೆ 6 to 7. ಬಾ ದೇವಿ. ಬಾ ಅಲ್ಲಿ ನೋಡಿ. ಅದಕ್ಕೆ ಹೇಳ್ತಿರೋದು ಇದನ್ನೆಲ್ಲ ಸೇರಿಸ್ಬಿಡೋಣವ. ಎಷ್ಟು ವರ್ಷದಿಂದ ಇದೆ ಇದು? ಕೇಳಿ ಅವ್ರನ್ನ. ದೈವಿಕ್ ಅಲ್ಲಿ ನೋಡು. ಬಾ ನೋಡ್ರಿ, ಹೇಳೋಕ್ಕಿಂತ ಮುಂಚೆನೇ ಅವ್ನು ತುಂಬ ಕ್ರೇಜ್ ಇದೆ ಸರ್ ಡ್ಯಾನ್ಸ್ ಮಾಡಲಿಕ್ಕೆ. ತುಂಬ ಕ್ರೇಜ್ ಇದೆ ಅವನಿಗೆ, ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಸರ್ ಅವನಿಗೆ. ನೋ ಟಚಿಂಗ್, ಬೀಳ್ಬಿಡುತ್ತೆ. ಇಲ್ಲಿ ನೋಡು, ಇಲ್ಲಿ ನೋಡು. ಬಾ ಆಮೇಲೆ ಬರೋಣಂತೆ. ಬಾ ಬಾಯ್ ಸರ್ ಅಂತೆ, ಬಾಯ್ ಸರ್ ಅಂತೆ. ಸ್ಲೋ ಆಗಿ ಹೋಗು, ಸ್ಲೋ ಟೈ ಮಾಡಿ. ಹಾಂ ಗೋ ಸ್ಲೋ. ಬಾಯ್ ಮಾಡಿ ಸರ್ಗೆ. ಬಾಯ್. ಬಾ ಬಾಯ್ ಮಾಡು ಸರ್ಗೆ. ನಾಳೆ ಬರ್ತೀನಿ ಅಂತ ಹೇಳು ಕ್ಲಾಸಿಗೆ. ಹೋಗ್ತೀಯಾ? ಇರ್ತೀಯಾ ನಾಳೆಯಿಂದ? ಬಾ, ನಾಳೆಯಿಂದ ಬರೋಣ ಪಾಪನ ಕರ್ಕೊಂಡು. ಹಾಂ ಬಾಯ್ ಮಾಡು ಅಲ್ಲಿ. ಬಾಯ್ ಸರ್. ಬಾಯ್ ಸರ್. ಹಾಂ ಹಾಂ ಬಾಯ್ ದೈವಿಕ್. ಬಾಯ್ 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 ಮಾಡಿ ಎಲ್ಲರಿಗೂ. ಆಯ್ತು ಬಾಯ್ ಅಂತ. ಹೌದು ದೈವಿಕ್, ಬಾಬಾ ಮನೆಗೆ ಹೋಗೋಣ. ಬಾ ಹೋಗೋ. ಸಾಯಂಕಾಲ 6:30 ಆಗಿದೆ. ಸೊ ಇವಾಗ ಡಿಮಾರ್ಟ್ಗೆ ಹೋಗಿ ಚಾಯ್ಸಿಂಗ್ ಮಾಡಿ ಇಟ್ಬಿಟ್ಟು ಬರೋದು. ಮತ್ತು ಹಂಗೆ ಅಲ್ಲಿ ಗಂಟನೂ ಹೋಗಿರ್ತೀವಂತೆ, ಮತ್ತೆ ತರೋದು ಬೇಕಲ್ವಾ ಗೈಸ್. ನೋಡಿ ಆಯ್ತು, ಹಾಯ್ ಮಾಡಿ ಹಾಯ್ ಮಾಡಿ. ಆಚೆನೇ ಹೋಗ್ತಾ ಇರೋದು ಇವಾಗ, ಡ್ಯಾನ್ಸಿಗಲ್ಲ. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇರೋದು. ಇರುವ ನಿಮಿಷ ಡೋರ್ ಹಾಕ್ಬೇಡ. ಸರಿಯೋ ದೈವಿಕ್ಗೆ ಸೈಕಲ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಚಲೋ ಹೋಗೋಣ. ನೋಡಿ ಬ್ಯಾಗೆಲ್ಲ ಎಸ್ತಾವ ನೋಡಿ, ತಗೊಂಡು ಹೋಗಕ್ಕೆ. ಏನು ಮಾಡ್ತಿದ್ಯಾ? ಎಲ್ಲ ಎಸಿತೀಯಾ? ಹ್ಞೂ ಎಸಿ. ಬಾ ತೊಗೊಂಬಾ, ಕಟ್ಟು ಗಂಟು. ಸೊ ಚಲೋ ಹೋಗೋಣ.
ಅದೆಷ್ಟೊತ್ತಾಗುತ್ತೋ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಸೊ ಈ ಕಡೆ ಬಂದಾದ್ಮೇಲೆ ತೆಗಿತೇನಂತೆ, ನೈಟ್ ಅಲ್ಲ ಬಿಡೋದಿಲ್ಲ. ಸೊ ಮತ್ತೆ ಎಲ್ಲೋ ಯಾರದು ಬ್ಯಾಗ್ ಎಸ್ತಿದ್ದಿಲ್ಲಿ? ತೂ 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 ಎಲ್ಲೋದ ದಾದಾ? ಬಾ ಇಲ್ಲೋ. ಮುಂದೆ ಬಟ್ಟೆ ಸುತ್ತಕ್ಕಾಗಲ್ವಾ? ಹೋಗ್ಬೇಕು ಕಲೆ ಕ್ಲೀನಾಗಿ ಬಂದ್ರೆ ಸ್ವಲ್ಪ ಎಲ್ಲಿ ಹೋಗ್ತಾ ಅನ್ಕೊಂಡು ಮೂವ್ ಮಾಡು. ಹಾಂ ಮೂವ್ ಮಾಡು, ಹೋಗು ಸ್ಟ್ರೈಟ್ ತಗೋ. ಹಾಂ ಹಾಂ ಮೂವ್ ಮಾಡು. ವೆರಿ ಗುಡ್. ಹಾಂ ಸ್ಟಾಪ್. ಅವನ ಕೈಲಿ ಸ್ಲಿಪ್ ಕೊಟ್ಬಿಡಿ. ಸ್ಲಿಪ್ ತಗೋ. ಅಲ್ಫಾಬೆಟ್ ಅನ್ನು ನಗು. ಮುಗಿಸಿ ಮನೆಗೆ ಹೋಗ್ತೀವಿ. ಎಲ್ಲಿ ಹೆಂಗೆ ಕಟ್ಕೊಂತವ್ರಿ ನೋಡಿ ಗೈಸ್, ಹೆಂಗೆ ಕಟ್ಟಿ ಕಳ್ಸವ್ರಂದ್ರೆ ಸೈಕಲ್ಲು. ಬರೀ ಸೈಕಲ್ ತರಕ್ಕೆ 100 ರೂಪೀಸ್ ಅಂದರು ಆಟೋದಲ್ಲಿ. ಸೊ ಹಿಂಗೆ ಕಟ್ಕೊಂಬಂದಿದ್ವಿ. ಹೇಗೆ ಚೆನ್ನಾಗಿದೆ ಸೈಕಲ್ಲು? ಹಾಂ ಚೆನ್ನಾಗಿದೆಯಾ? ವಾವ್. ನಾಳೆ ಬೆಳಗ್ಗೆ ಪೂಜೆ ಮಾಡೋಣ ಸೈಕಲ್ದೈತಾ? ಹಾಂ ಇವಾಗ ಬೇಡಪ್ಪ, ನಾಳೆ ಎಲ್ಲಮ್ಮ ವಾರ ನಾಳೆ. ಬಾ ಹೋಗೋಣ ಬಾ ಒಳಗಡೆ. ಕೊಡ್ತೀವಿ ಇರುದೇವಿಕ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಸಾಕಾಯಿತು. ಗೊತ್ತಿಲ್ಲ ಎಲ್ಲೈತಂತ. ಸೊ ಗೈಸ್ 8:30 ಆಯಿತು ಟೈಮು ನೋಡಿ. 6 o'clockಗೇನೋ ಹೋಗಿದ್ವಿ ನಾವು. 6:30 ಆಯಿತು. 8 o'clock ಆಗಿರಬೇಕು. 6 o'clock ಆಗಿದೆ ಕ್ಲಾಸು. ಸೊ ನಾನು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲೇ ಲೇಟ್ ಆಗುತ್ತೆ. ಸೊ ಈವ್ನಿಂಗ್ ದೀಪ ಬೇರೆ ಹಚ್ಕೊಂಡಿದ್ದೀನಿ. ಅವ್ರು ಹೇಳಿದರು ಮಂಗಳವಾರ 6 ಗಂಟೆಗೆ ಕರ್ಕೊಂಬನ್ನಿ ಅಂತ, ಡೆಮೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವನು ಅದೂ ಮಲಗಿಲ್ಲ, ಇನ್ನೇನು ಮಲಗಲಿಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೆ ನೈಟ್ಗೆ ರೈಸ್ ಮಾಡಿಟ್ಟೆ. ನಾನು ಸಾಂಬಾರು ಹೋಟ್ಲಿಂದ ತರಿಸಿದ್ದೆ ನಾನು, ಯಾಕಂದರೆ ಫುಲ್ಲು ನನಗೆ ಒಳಗಡೆ ಜ್ವರ ಫುಲ್ ಆಗೋಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಸೊ ದೈವಿಕೂ ರೆಡಿಯಾಗಿದ್ದಾನೆ, ಅದೂ ರೆಡಿಯಾಗಿದ್ದಾನೆ. ಇಲ್ಲಿದ್ದಾರೆ ನೋಡಿ ಇಬ್ಬರು ಇಲ್ಲಿದ್ದಾರೆ ನೋಡಿ. ಗಲೀಜು ಮಾಡ್ಕೊಬಿಡು. ಹಾಯ್ ಅಂತೆ. ಹಾಂ ಸೊ ಎಲ್ಲ ರೆಡಿಯಾಗಿದ್ದೀನಿ. ಕುಂಕುಮ ಬೇರೆ ಹಚ್ಕೋತೀನಂತೆ. ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ನನಗಂತೂ ಮಕ್ಕಳಿಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಹಾಯ್ ಮಾಡಿ. ಹೌದಾ? ಸೊ ಚಲೋ ಹೊರಡೋಣ. ಇವಾಗ ಹೊರಡೋ ಟೈಮ್ ಬಂತು. ಹಾಯ್ ಅಂತೆ ನೋಡಿ, ಹಾಯ್. ಸೊ ಅಲ್ಲಿಗೆ ಹೋದ್ಮೇಲೆ ಜಸ್ಟ್ ಡೆಮೋ ಬ್ಲಾಗ್ನ ಮಾಡ್ತೀನಿ. ಲೈವ್ ಬರೋ ಡೌಟು ನೈಟು ಬೇಗ ಬರ್ತೀನಿ, ಯಾಕೆಂದ್ರೆ ನೈಟು ಬೇಗ ಇಬ್ಬರು ಮಲ್ಕೊಂಡ್ಬಿಡ್ತಾರೆ. 6 ಗಂಟೆಗೆ ಅದು ಬರೋಣ ಅಂದ್ಕೊಂಡೆ. ಸೊ 6 ಗಂಟೆಗೆ ಬರೋಕ್ಕಾಗೋದಿಲ್ಲ, ಬಿಕಾಸ್ ಯಾಕಂದ್ರೆ ಯಾರ್ದಾದ್ರೂ ಕಾಲ್ ಬಂದ್ಬಿಡುತ್ತೆ ಸಡನ್ಲಿ. ಆ ಲೈವ್ ಎಂಡ್ ಮಾಡೋಕ್ಕಾಗೋದಿಲ್ಲ, ತುಂಬ ಹೊತ್ತು ಮಾತಾಡೋಕ್ಕೂ ಆಗೋದಿಲ್ಲ. ಸೊ ಚಲೋ ಹೊರಡೋಣ. ಎಸ್ ಇವನು ದೈವಿಕ್ ನೋಡಿ, ಇಲ್ಲಿ ನೋಡಿ ಮುಂದೆ. ಮತ್ತೆ ಮನೆಗೆ ಹೋಗಿ ಮತ್ತೆ ಅದನ್ನ ಮಲಗಿಸಿ ಮತ್ತೆ ಹೋಗ್ತಾ ನೋಡು ಹಾಸ್ಪಿಟ್ಲಿಗೆ. ಬರೀ ಓಡಾಟನ ಆಯ್ತು ಹಾಸ್ಪಿಟ್ಲಿಗೆ. ನಡಿಯೋ, ಎಷ್ಟು ದೂರ ನಡಿಬೇಕು ಗೊತ್ತಾ?
ಯಪ್ಪ ಸಾಕಾಗುತ್ತೆ ಮತ್ತೆ. ಚಲೋ ಹೋಗ್ಬಿಟ್ಟು ಸಿಗ್ತೀವಿ. ಕೈ ಕಚ್ಚಿತದು ಅದು. ಅದು ಹಾಂ ಕ್ಯಾಟು. ಬಾ ದೇವಿ. ಅದು ದೇವಿ ಶೂ ಕ್ಯಾರಿ ಮಾಡಿ. ಚಾಕಿ ಅದು ಇಲ್ಲ, ಅದು ಪಪ್ಪ ಫೋನ್. ಅದು ಅದು ತಾತ ತಾತ ಬಟ್ಟೆಗೆ 1000 ಫಸ್ಟ್ ತಿಂಗಳು 4000 ಬನ್ನಿಂಗ್ ಹಚ್ಕೊಳ್ಳ, ಫೋನ್ ಹಚ್ಕೊಳ್ಳ, ಕೂತ್ಕೊ. ಗಾಯ್ಸ್ ನೋಡ ಆಗಿಲ್ಲ. ಎಲ್ಲಿ ಹೋಗ್ತೀಯಾ? ಕಕ್ಕ ಇದರಲ್ಲಿ ಕಕ್ಕ. ಅಲ್ಲಿ ಹೋಗುದಾ? ನೋಡಲ್ಲ. fitness exercise and they'll be having trainers weekly once. They'll be having feelings official one weekly once, like that. So completely into entertainment. No boy crowd will be so like ಏನೋ ಬಂದೈತೆ ಅಮ್ಮ. ಇಲ್ಲೋಡು ಇಲ್ಲೋಡು ತೋರಿಸ್ಲಾ ಎಲ್ಲರಿಗೂ, ತೋರಿಸ್ಲಾ ಇಲ್ಲೆಲ್ಲರಿಗೂ, ಎಲ್ಲರಿಗೂ ತೋರಿಸಿ ಇಲ್ಲೋಡು ಇಲ್ಲೋಡು ಎಲ್ಲರೂ ನೋಡ್ರಿ ನೋಡ್ರಿ ಗಾಯ್ಸ್, ಇವೆಲ್ಲ ಸ್ಟೂಡೆಂಟ್ಸು ನೋಡಿ ನೋಡಿ ತೋರಿಸ್ಲಾ. ನಾನು ದೇವಿ ಕಾಮಿಡಿ ಫ್ರೆಂಡ್ ಮಾಡ್ಕೊಂಡ. ಇಲ್ಲ ಬಿಡು, ಸುಮ್ಮನೆ ಹೋಗು ಹೋಗು, ನಿಂತ್ಕೋಗಲ್ಲ ಹೋಗು, ಮೇಲೆ ಹೋಗು ಮೇಲೆ ಹೋಗು, ಹೋಗು ಅಲ್ಲಿ ನಿಂತ್ಕೋ, ಹೋಗು ಅಲ್ಲಿ ನಿಂತ್ಕೋ, ಹೋಗು. ಆಳ್ಬಾರ್ದು. ಅಲ್ಲಿ ಹೋಗು ಅಲ್ಲಿ ಹೋಗು ಹೋಗು. ಅವನಿಗೆ ಕರಿತಾ ಇಲ್ಲ ಅಂತ ಕೋಪ ಮಾಡ್ಕೊಂಡವನೆ. ಹಾಂ ಮಮ್ಮಿ ನನ್ನ ನೋಡ್ತಾ ಇಲ್ಲ, ನಾನು ಹೋಗೋಣ ಬಮ್ಮನೆ ಅಂತ ಹೇಳ್ತವನೆ. ಹಾಂ ಈಗ ಖುಷಿ ಆಗ ನೋಡು. ಹಾಂ ನಿಂತ್ಕೋ. Yes, pass.
class. சூப்பர் சார். அப்படியே ஒரு போட்டோ கொடுத்துருங்க சார். Okay, அப்படியே photo. ரெடி ரெடி ரெடி. Okay. ರೆಡಿ ரெடி 1 2. ಸ್ಮೈಲ್ ಮಾಡಿ ದೇವಿ. Thank you. Thank you so much. Thank you so much. Thank you so much. Okay. Only for my mom first. Ma. Rest everything you guys can take. சும்மா பிடிச்சிருக்குப்பா. ஒரு சைடு பண்ணிட்டு. Thank you, dear. I'm not here. Start giving for everyone. Okay, dear. Come, yes. Thank you. Hey, dear.